ನಾನು ಡಾಕ್ಟರ್ ಟಿ.ಬಿ. ಪುಟ್ಟರಾಜು ಅಂತೇಳಿ ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾನಿಲಯ JKVK ಬೆಂಗಳೂರು. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಈ ಮಣ್ಣು ಮತ್ತು ಮಣ್ಣಿನ ಫಲವತ್ತತೆ ಇದ್ರ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಾನು ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಣ್ಣೇ ಎಲ್ಲ, ಪ್ರಪಂಚ ಎಲ್ಲ. ಕೆಲವರು ಮಣ್ಣನ್ನು ಚಿನ್ನ ಅಂತಾರೆ, ಕೆಲವರು ಮಣ್ಣನ್ನು ಮಣ್ಣು ಅಂತಾರೆ. ಹಾಗಾಗಿ ರೈತನಿಗೆ ಮಣ್ಣು ಒಂದು ಚಿನ್ನ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಉದಾಹರಣೆಗೆ, ನಿಮಗೆ ಮಣ್ಣಿನಲ್ಲಿರುವಂತಹ ಕೋಟ್ಯಾಂತರ ಜೀವರಾಶಿಗಳು ಅವ್ರದ್ದು ಏನು ಕೆಲಸ ಮಾಡ್ತಾವಪ್ಪ ಅನ್ನೋದನ್ನು ನಾವೀಗ ನೋಡೋಣ. ಈ ಮಣ್ಣಲ್ಲಿರೋ ಅಂತಹ ಎಷ್ಟೋ ಅಲಭ್ಯವಾಗಿರುವಂತಹ ಪೋಷಕಾಂಶಗಳು ನಾವು ನೋಡ್ತಾ ಇದ್ದೀವಿ. ಈ ಅಲಭ್ಯವಾಗಿರೋ ಪೋಷಕಾಂಶಗಳು ಎಷ್ಟೇ ಪ್ರಮಾಣದಲ್ಲಿದ್ದರೂ ಕೂಡ ಅದು ಗಿಡಕ್ಕೆ ಸಿಗೋದಿಲ್ಲ. ಹಾಗಾಗಿ ಈ ಏನು ಜೀವರಾಶಿಗಳೇನಿದೆಯಲ್ಲ, ಕೋಟ್ಯಾಂತರ ಜೀವರಾಶಿಗಳು, ಇವಕ್ಕೆ ಆಹಾರವಾಗಿ ಸಾವಯವ ಬೇಕಾಗುತ್ತೆ. ಈ ಸಾವಯವ ಆ ಜೀವರಾಶಿಗಳಿಗೆ ಆಹಾರ ಆಗಿರುತ್ತೆ. ಈ ಸಾವಯವ ಎಲ್ಲಿಂದ ಸಿಗುತ್ತೆ? ಈ ಸಾವಯವ ಗೊಬ್ಬರಗಳಲ್ಲಿ ಸಿಗುತ್ತೆ. ಹಾಗಾಗಿ ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಮಾತ್ರ ಈ ಜೀವರಾಶಿಗಳು ಕೋಟ್ಯಾಂತರ ರೀತಿಯಲ್ಲಿ ಮಲ್ಟಿಪ್ಲೈ ಆಗಿ ಅವು ಅವತರ ಕಾರ್ಯವನ್ನು ಪ್ರಾರಂಭ ಮಾಡ್ತವೆ. ಅವರ ಕಾರ್ಯ ಆದರೂ ಇಷ್ಟೇ, ಏನು ಅಲಭ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಅವು ಲಭ್ಯವಾಗಿ ಫಾರಮ್ಗೆ ತಂದು ಅದನ್ನು ಗಿಡಗಳ ಬೇರುಗಳಿಗೆ ಉಣಬಡಿಸ್ತವೆ. ಹಾಗಾಗಿ ಈ ಒಂದು ಪೋಷಕಾಂಶಗಳು ಗಿಡಕ್ಕೆ ಬೇಕಾದರೆ ನಮ್ಮ ಒಂದು ಮಣ್ಣಿನಲ್ಲಿರುವಂಥ ಜೀವರಾಶಿಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಪೋಷಿಸಬೇಕಾಗುತ್ತೆ. ಪೋಷಿಸಿದ ನಂತರ ಅವುಗಳ ಕಾರ್ಯವನ್ನು ಆರಂಭಿಸ್ತವೆ. ಅದರಿಂದ ನಮಗೆ ಹುಲ್ಸಾಗಿರೋವಂಥ ಬೆಳೆ, ಭಾಳ ಲಕ್ಸುರಿ ಆಗಿರೋವಂಥ ಬೆಳೆ ಸಿಕ್ಕೋದಕ್ಕೆ ಅವಕಾಶ ಇರ್ತದೆ. ಈಗ ಉದಾಹರಣೆಗೆ, ಈ ಥರ ಒಂದು ಏನು ಪೋಷಕಾಂಶಗಳನ್ನು ನಾವು ಭೂಮಿಯಿಂದ ಹೊರಗಡೆ ತೆಗಿಬೇಕು ಅಂತಂದರೆ ನಾನಾ ಕಾರಣಗಳಿರ್ತವೆ. ಒಂದು, ನಾವು ಸಾವಯವ ಗೊಬ್ಬರವನ್ನು ಭೂಮಿಗೆ ಹಾಕೋದು, ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ನಾವು ಫಲವತ್ತತೆಯನ್ನು ಜಾಸ್ತಿ ಮಾಡೋದು ಅಂತ ಹೇಳ್ತಾ ಇದ್ದೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರ ಜಮೀನುಗಳಲ್ಲೂ ಕೂಡ ಬದುಗಳಿದ್ದೇ ಇರ್ತದೆ. ಅಂಥ ಬದುಗಳಲ್ಲಿ ಗ್ಲಿರಿಸೀಡಿಯಾ ಅಂತ ಬರುತ್ತೆ. ಗ್ಲಿರಿಸೀಡಿಯಾನ ಬೆಳೆದಾಗ ಅದರಲ್ಲಿ ಸಾಕಷ್ಟು ನಮಗೆ ಹಸಿರೆಲೆ ಗೊಬ್ಬರ ಸಿಗ್ತದೆ. ಹಸಿರೆಲೆ ಗೊಬ್ಬರದ ಉಪಯೋಗ ಏನಪ್ಪ ಅಂತಂದರೆ, ಅದು ಬೇಗ ಮಣ್ಣಿನಲ್ಲಿ ಬೆರೆಸಿದಾಗ ಬೇಗ ಅದು ಕಳೆಯೋದ್ರಿಂದ ಅದು ಬೇಗ ನಮಗೆ ಪೋಷಕಾಂಶಗಳನ್ನು ಮಣ್ಣಿಗೆ ಬಿಟ್ಕೊಡ್ತಾರೆ. ಅದೇ ರೀತಿ ಈಗ ಎಷ್ಟೋ ಜನ ಹೊಂಗೆ ಮರ ಹಾಕ್ಕೊಂಡಿರ್ತಾರೆ. ಹೊಂಗೆ ಮರದಲ್ಲಿರೋಂಥ ಎಲ್ಲ ಸೊಪ್ಪುಗಳನ್ನು ಕಡಿದು ಅದನ್ನು ಕೂಡ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಭೂಮಿಯಲ್ಲಿ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗ್ತದೆ. ನಮಗೆ ಏನೋ ಒಂದು ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವೇನು ಕರಿತೀವಿ, ಅದು ಭೂಮಿಯಲ್ಲಿ ಸಿಗಬೇಕಾದ್ರೆ ಎಲ್ಲ ಹಸಿರೆಲೆ ಗೊಬ್ಬರಗಳನ್ನು ನಾವು ಅಲ್ಲಿ ಭೂಮಿಗೆ ಸೇರಿಸ್ತಾ ಇದ್ದರೆ ಆ ಒಂದು ಪೋಷಕಾಂಶಗಳು ನಮಗೆ ಲಭ್ಯ ಆಗ್ತದೆ. ಇನ್ನು ಇದನ್ನು ಬಿಟ್ಟು ಬೇರೆ ಏನಾದ್ರು ನಾವು ಮಾಡಬೇಕು ಅಂತಂದರೆ, ಏನು ಹಸಿರೆಲೆ ಗೊಬ್ಬರಗಳನ್ನು ಸ್ಥಳದಲ್ಲಿ ಬೆಳೆದು ಅಲ್ಲಿನೇ ನಾನು ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ನಾವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡೋದಕ್ಕೆ ನಮಗೆ ಅವಕಾಶ ಇರ್ತದೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಭೂಮಿಯನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಬೇಕಾದಾಗಲೂ ಕೂಡ ಅದನ್ನು ಹಾಳಾಗಿ ಉಳುಮೆ ಮಾಡಿ ಆ ಒಂದು ಹಸಿರೆಲೆ ಗೊಬ್ಬರಗಳು ಏನಿದೆಯಾ ಅದನ್ನು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಅದು ಬೇಗ ಕಳೆಯುತ್ತೆ. ಕಳೆದಾದ ನಂತರ ಅದು ಭೂಮಿಗೆ ಬೇಕಾಗಿರೋಂಥ ಎಲ್ಲ ಪೋಷಕಾಂಶಗಳನ್ನು ಬಿಟ್ಕೊಡುತ್ತೆ. ಆ ಭೂಮಿಯಿಂದ ಅಲ್ಲೇನು ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಮ್ಮ ಜೀವರಾಶಿಗಳೇನು ಮಾಡ್ತವೆ ಅಂತಂದರೆ, ಅಲಭ್ಯವಾಗಿರೋ ಅಂಥ ಎಲ್ಲ ಪೋಷಕಾಂಶಗಳನ್ನು ಲಭ್ಯವಾದ ಫಾರಮ್ಗೆ ತಂದು ಅದನ್ನು ಭೂಮಿಗೆ ಸೇರಿಸಿ ಅದರ ಮೂಲಕ ಗಿಡ ಬೇರುಗಳು ಹೀರ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತವೆ.